ಸುದೀಪ್ ಸರ್ ವೀಕೆಂಡ್ ಅಲ್ಲಿ ನಮ್ಮ ಅಂದ್ರೆ ಗಿಲ್ಲಿಗೆ ಒಂದು ಕಿಚ್ಚನ ಚಪ್ಪಾಳೆ ಕೊಡ್ತಾರೆ. ಏನಕ್ಕೆ ಅಂದ್ರೆ ರಕ್ಷಿತಾ ಪರ ನಿಂತರು ಅಂತ. ಮನೆಯಲ್ಲಿ ಬೇರೆ ಯಾರು ಅಂದ್ರೆ ನೀವ್ ಹೇಳ್ದಂಗೆ ಕೆಲವರು ಕೇಳಿಸಿದೆ, ಕೆಲವರು ಕೇಳಿಸಿಲ್ಲ. ಬಟ್ ಅದೊಂದು ತುಂಬಾ ಅಗ್ಲಿ ಟರ್ನ್ ತಗೊಳುತ್ತೆ. ಅಂದ್ರೆ ಹೊರಗೆ ಹಳೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳು ಕೂಡ ರಕ್ಷಿತನಿಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಅಂದ್ರೆ ಅವರು ಬಟ್ಟೆ ಎಲ್ಲ ಹಿಡಿದು ನೀನ್ ಎಲ್ಲಿಂದ ಬಂದಿದ್ಯಾ ನೋಡು, ಈ ತರದೆಲ್ಲ ಮಾತಾಡುವಾಗ ಎಂತವ್ರಿಗಾದ್ರೂ ಹರ್ಟ್ ಆಗುತ್ತೆ. ಸರ್ ಅದನ್ನೆಲ್ಲ ಹೇಳುವಾಗ ನಿಮಗೇನಾದ್ರೂ ಅಂದ್ರೆ ಇರೋರ್ಗೆಲ್ಲ ಫೀಲ್ ಆಯ್ತಾ, ನಾವು ರಕ್ಷಿತಾ ಪರ ಸ್ಟ್ಯಾಂಡ್ ತಗೊಬೇಕಿತ್ತು, ಅವ್ರದ್ದು ಹೋಗಿ ಮಾತಾಡ್ಬೇಕಿತ್ತು? ಏನಾಗುತ್ತೆ ಗೊತ್ತಾ ತೇಜು, ಮನೆಯಲ್ಲಾಗೋ ಪ್ರತಿ ಇನ್ಸಿಡೆಂಟ್ ಅಲ್ಲೂ ಅಶ್ವಿನಿ ಅವ್ರು ಇನ್ವಾಲ್ವ್ ಆಗಿ 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 ಎಲ್ಲರ ಮಾತನ್ನು ಅವರೇ ಆಡಕ್ ಶುರು ಮಾಡ್ತಾರೆ. ನಮ್ಗೆ ಒಬ್ರ ಲೀಡರ್ ಅವಶ್ಯಕತೆ ಇರ್ಲಿಲ್ಲ, ಅವರೇ ಸೆಲ್ಫ್ ಪ್ರೊಕ್ಲೈಮ್ಡ್ ಲೀಡರ್ ಆಗ್ಬಿಟ್ಟಿದ್ರು. ಯಾವ ಹೆಣ್ಮಗುಗೂ ಅಲ್ಲಿ ಲೀಡರ್ನ ಅವಶ್ಯಕತೆ, ಪರ ವಹಿಸೋ ಅವಶ್ಯಕತೆ ಅಲ್ಲಿ ತನಕ ಬಂದಿರ್ಲಿಲ್ಲ. ಅಂಡ್ ಪ್ರತಿ ಸತಿ ಪ್ರತಿ ವಿಚಾರ ಆದಾಗ್ಲೂ ಕೂಡ ನಮಗ್ ನಾವೇ ಸ್ಟ್ಯಾಂಡ್ ತಗೋತಿದ್ವಿ ಹೊರತು ಯಾರು ಬಂದು, ಇನ್ಫ್ಯಾಕ್ಟ್ ನನ್ನ ವಿಚಾರ ಆದಾಗ್ಲೂ ನನ್ನ ಜಂಟಿನೂ ಮಾತಾಡಿಲ್ಲ. ಅಶ್ವಿನಿ ಅವ್ರ ಜೊತೆ ಜಗಳ ಮಾಡಿದಾಗ ನಾನು ಒಬ್ಳೇ ಮಾತಾಡಿದ್ದು, ಆಗ್ಲೂ ಯಾರು ಪರ ವಹಿಸಿಲ್ಲ. ಬಿಕಾಸ್ ಗೊತ್ತು ಶಿ ಇಸ್ ಕೇಪಬಲ್ ಆಫ್ ಹ್ಯಾಂಡ್ಲಿಂಗ್ ಅಂತ. ಅವತ್ತು ನಾನು ರಕ್ಷಿತಾ ರೂಮಲ್ಲಿ ಇದ್ದಾಗ್ಲೂ ಕೂಡ ಅದು ಶುರು ಮಾಡಿದ್ದು ನಾಮಿನೇಷನ್ ವಿಚಾರವಾಗಿ. ರಕ್ಷಿತಾ ಒಬ್ರೇ ಮೆನ್ಷನ್ ಮಾಡಿದ್ದು ಗೆಜ್ಜೆ ವಿಚಾರ, ಇವರು ನಾಮಿನೇಷನ್ ವಿಚಾರ ಮಾತಾಡ್ತಾ ಇದ್ದಾರೆ. ಅಂಡ್ ಮೋರ್ ದನ್ ದಟ್ ಅಶ್ವಿನಿ ಗೌಡ ಅವ್ರದ್ದು ನಂದು ಆಲ್ರೆಡಿ ಕ್ಲಾಶ್ ಆಗಿದ್ದರಿಂದ ಕುಂಕುಮದ ವಿಚಾರ ಗೊತ್ತಿದ್ದರಿಂದ ಐ ವಾಸ್ ವೆರಿ ಶ್ಯೂರ್ ಅವರೇ ಮಾಡ್ತಿರೋದದು ಅಂತ. ಬಟ್ ನಾಗವಲ್ಲಿ ವಿಚಾರ, ಇವ್ರು ಡಾನ್ಸ್ ಮಾಡಿರೋ ವಿಚಾರ ನಾನು ವಿಟ್ನೆಸ್ಸೇ ಮಾಡಿಲ್ಲ. ಆಮೇಲೆ ಇವರು ಸಡನ್ಲಿ ರೆಬೆಲ್ ಆದ್ರು, ಯಾರೋ ಅಶ್ವಿನಿ ಅವರು ಸಡನ್ಲಿ ಅವ್ರ ಬಗ್ಗೆ ಮಾತಾಡಕ್ ಶುರು ಮಾಡಿದ್ರು. ಐ ಆಮ್ ವೆರಿ ಪ್ರೌಡ್ ಆಫ್ ರಕ್ಷಿತಾ. ಅವರಿಗೆ ಯಾರ ಸ್ಟ್ಯಾಂಡ್ ಅವಶ್ಯಕತೆ ಇರ್ಲಿಲ್ಲ ತೇಜು. ಹೋಗಿ ನಾನ್ ಮಾತಾಡೋದು ದೊಡ್ಡ ವಿಚಾರ ಆಗಿರ್ಲಿಲ್ಲ, ಬೇರೆಯವ್ರು ಮಾತಾಡೋದು ದೊಡ್ಡ ವಿಚಾರ ಆಗಿರ್ಲಿಲ್ಲ. ಬಟ್ ಒಂದು ಹೆಣ್ಣು ಮಗು ತನಗೋಸ್ಕರ ತಾನ್ ಮಾತಾಡಿದ್ಲು. ಅವಳ ವಾಯ್ಸ್ ಕೇಳಿ ಆ ಕ್ಷಣಕ್ಕೆ ನೀವು ಒಬ್ಸರ್ವ್ ಮಾಡಿದ್ರೆ ರಕ್ಷಿತಾನೇ ನೋಡ್ತಾ ಇದ್ದೀನಿ, ಹೀಗೆ ನೋಡ್ತಾ ಇದ್ದೀನಿ. ಬಿಕಾಸ್ ಅವಳಿಗೆ ಯಾರ ಹೆಲ್ಪಿನ ಅವಶ್ಯಕತೆ ಇರ್ಲಿಲ್ಲ. ಹೆಲ್ಪ್ ಮಾಡೋದು ತಪ್ಪು ಅಂತ ಹೇಳ್ತಿಲ್ಲ, ವಿ ಶುಡ್ ಹ್ಯಾವ್ ಸ್ಟುಡ್ ಬೈ ಹರ್. ಬಟ್ ಅವಳು ಎಷ್ಟು ಸ್ಟ್ರಾಂಗ್ ಆಗಿ ನಿಂತ್ಕೊಂಡ್ಲು ಅಂದ್ರೆ, ಜನರ ಮೆಚ್ಚುಗೆ ಯಾಕೆ ಸಿಕ್ತು ಅಂದ್ರೆ ಅವಳ ಇಂಡಿವಿಜುವಲ್ ಆಗಿ ಅವಳಿಗೋಸ್ಕರ ಅವಳು ಮಾತಾಡಿದ್ಲು. ಬಗ್ಲಿಲ್ಲ ಅವಳು, ಅಳ್ಳಿಲ್ಲ ಅವಳು. ಎಷ್ಟೇ ಹರ್ಟ್ ಆದ್ರೂ ವಾಪಸ್ ಕೊಡ್ತಾನೆ ಇದ್ಲು, ಏನನ್ನು ತಗೊಂಡಿಲ್ಲ, ಏನಕ್ಕೂ ಭಯ ಪಟ್ಟಿಲ್ಲ. ಸೊ ಅಂಥ ವ್ಯಕ್ತಿನ ಅಡ್ಮೈರ್ ಮಾಡೋದು ಬಿಟ್ಟು ಆ ಕ್ಷಣದಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ? ನಾವು ಹೋಗಿ ಇನ್ವಾಲ್ವ್ ಆಗ್ಬೋದಿತ್ತು, ನಾನ್ ಇನ್ವಾಲ್ವ್ ಆಗ್ಬೋದಿತ್ತು, 4-5 ಜನ ಬಂದು ಇನ್ವಾಲ್ವ್ ಆಗ್ಬೋದಿತ್ತು. ಆದ್ರೆ ಅದು ಅವಳ ಫೈಟ್ ಅನ್ಸ್ತಿತ್ತ? ಗುಂಪಿನ ಫೈಟ್ ಆಗ್ಬಿಡೋದು. ಬಟ್ ಇಂಡಿವಿಜುವಲಿ ಅವಳಿಗೋಸ್ಕರ ಫೈಟ್ ಮಾಡಿದ್ಲು. ಎಲ್ಲೋ ಒಂದ್ ಕಡೆ ಗಿಲ್ಟ್ ಇದೆ ದಟ್ ರಕ್ಷಿತನು ಸೈಡ್ ತಗೋಬೇಕಿತ್ತು ಅಂತ. ಬಟ್ ಹಾನೆಸ್ಟ್ಲಿ ಅವ್ರು ಯಾವತ್ತೂ ಬಂದು ನಮ್ಮ ಹತ್ರ ಮಾತಾಡಿಲ್ಲ ಈ ವಿಚಾರವಾಗಿ. ಗಿಲ್ಲಿ ಹತ್ರ ಮಾತಾಡಿದಾರೆ, ಗಿಲ್ಲಿ ಹೆಲ್ಪ್ ಮಾಡಿದ್ದಾರೆ. ನಮ್ಮ ಹತ್ರ ಬಂದು ಮಾತಾಡಿದ್ರೆ ಪ್ರಾಬಬ್ಲಿ ನಾವು ಡೇವನ್ನೇ ನಿಂತ್ಕೊಳ್ತಿದ್ವಿ. ಯಾಕೆ ಹೀಗೆ ಮಾಡ್ತಿದ್ದೀರಾ, ನನ್ನ ವಿಚಾರಕ್ಕೂ ಹಂಗೆ ಮಾಡಿದ್ರಿ, ಮಾಡಬೇಡಿ ಅಂತ ನಾವೇ ಮಾತಾಡಿರ್ತಿದ್ವಿ. ಬಟ್ ನನ್ನ ತನಕ ಬರ್ತಿರೋ ವಿಚಾರಕ್ಕೆ ಏನು ಕ್ಲಾರಿಟಿನೇ ಇಲ್ಲದೆ ಇನ್ವಾಲ್ವ್ ಆಗೋದು ಕಷ್ಟ. ಸೊ ಆ ಸಿಚುವೇಶನ್ ಅಲ್ಲಿ ನಂಗೆ ಅವಳನ್ನ ಅಡ್ಮೈರ್ ಮಾಡೋದು ಬಿಟ್ಟು ತಲೆಯಲ್ಲಿ ಏನೂ ಇರಲಿಲ್ಲ. ನಾನು ಡೈರೆಕ್ಟ್ಲಿ ಆ ರೂಮಿಂದ ಹೋಗಿ ಮಂಜುಮಾಗೆ ಹೇಳಿದೆ, ಮಂಜುಮಾ ಶಿ ಇಸ್ ನಾಟ್ ಇನ್ನಸೆಂಟ್. ಅವಳು ಇನ್ನೋಸೆಂಟ್ ಖಂಡಿತ ಅಲ್ಲ, ಚಿಕ್ಕ ಹುಡುಗಿ ಖಂಡಿತ ಅಲ್ಲ. ದ ವೇ ಶಿ ಸ್ಪೋಕನ್, ಶಿ ಸ್ಟುಡ್ ಫಾರ್ ಹರ್ ಸೆಲ್ಫ್, ಶಿ ಡಿಡ್ ದ ರೈಟ್ ಥಿಂಗ್. ಅದಕ್ಕೋಸ್ಕರ ಕರ್ನಾಟಕ ಜನತೆ ಅವಳ ಜೊತೆ ಇದ್ದಾರೆ.